ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಬಳ್ಳಾರಿ ಜಿಲ್ಲಾ ಮತ್ತು ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಖಾಸಗಿ ಶಾಲೆಯ ವಾಹನಗಳು ಅನುದಾನ ರಹಿತ ಖಾಸಗಿ ಶಾಲೆಯ ವಾಹನಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಅದಕ್ಕೆ ವಿಮೆ ಇನ್ಸೂರೆನ್ಸ್ ಇಲ್ಲದಿರುವುದು ಭಾಳಷ್ಟು ವೆಹಿಕಲ್ಗಳಲ್ಲಿ ಕಂಡು ಬಂದಿದೆ. ಇದನ್ನು ನಮಗೆ ಕಂಡು ಬಂದಿರೋದ ದೃಷ್ಟಿಯಿಂದ ಇವತ್ತು RTO ಕಚೇರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಸರ್. ಯಾಕಂದರೆ ಖಾಸಗಿ ಶಾಲೆಗಳು ಭಾಳಷ್ಟು ಇದ್ದಾವೆ, ಅದಕ್ಕೆ 15 ವರ್ಷಗಳ ಮೇಲ್ಪಟ್ಟ ವಾಹನಗಳನ್ನು ಉಪಯೋಗ ಮಾಡೋಂಗಿಲ್ಲ ಅಂತ ಸರ್ಕಾರ ಒಂದು ಕಡೆ ಹೇಳ್ತದೆ. ಆದರೆ ಕೆಲವೊಂದು ಕಡೆಗೆ ಟೂ ವೀಲರ್ ಇಲ್ಲ, ಟೂ ವೀಲರ್ಗೆ ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ ಅಂದ್ರೆ ಅಂತದೆ ಈ ಪೊಲೀಸರು ಏನೋ ಒಂದು ದರೋಡೆಕೋರರ ಥರ ಗಾಡಿಗಳನ್ನು ಅಡ್ಡಾಕಿ ಫೈನ್ ಹಾಕ್ತಾರೆ. ಎಷ್ಟೋ ಖಾಸಗಿ ಶಾಲೆ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ಗಳೇ ಇಲ್ಲ, ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಮತ್ತು ಫೈರ್ ಆದರೆ ಏನನ್ನ ಇದು ಮಾಡಬೇಕಂತ ಅದು ಕೂಡ ಇಲ್ಲ. ಮತ್ತು ಕುರಿಗಳನ್ನು ಹೆಂಗೆ ತುಂಬ್ತಾರೆ ಆಟೋದಲ್ಲಿ ಅದರಂಗೆ ತುಂಬ್ತಾ ಇದ್ದಾರೆ ಇವರು. ಯಾಕಂದರೆ ಎಷ್ಟು ಸೀಟ್ ಇರ್ತವೆ ಅಷ್ಟು ಮಕ್ಕಳನ್ನು ಮಾತ್ರ ಅದರಲ್ಲಿ ತುಂಬಬೇಕು. ಮತ್ತು ಪ್ರತಿಯೊಂದು ಶಾಲೆಯ ವಾಹನಗಳಿಗೆ ಮಹಿಳಾ ಅಟೆಂಡರು ಕಂಪಲ್ಸರಿಗೆ ಆಗಿ ಇರಬೇಕು. ಅದನ್ನು ಯಾವುದನ್ನು ಪರಿಪಾಲಿಸದೆ ಮತ್ತು ಖಾಸಗಿ ಶಾಲಾ ಮಂಡಳಿಯವರು ಮತ್ತು ಇದನ್ನು ಮುಂಜಾಗ್ರತೆಯ ಕ್ರಮವಾಗಿ RTO ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮತ್ತು ಅಂತಹ ವಾಹನಗಳ ಮೇಲೆ ಫೈನ್ ಹಾಕಿ ಅಂಥ ಸಂದರ್ಭ ಬಂದರೂ ಅಂಥ ವಾಹನಗಳನ್ನು ಕೂಡ ಜಪ್ತಿ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ. ಯಾಕಂದ್ರೆ ಬಸ್ಸಲ್ಲಿ ಓದ್ತಾ ಮಕ್ಕಳಿಗೆ ಏನನ್ನ ಜೀವ ಹೋದ್ರೆ ಜೀವ ತಂದು ಕೊಡೋಕ್ಕಾಗಲ್ಲ. ಪರಿಹಾರ ವಿಮೆ ಕೊಡ್ಬೋದಂತ ಸರ್ಕಾರ ಹೇಳುತ್ತೆ. ಪರಿಹಾರ ವಿಮೆ ಕೊಡ್ಬೋದು ಅಂತಂದ್ರಿಗಿನ ಆ ಗಾಡಿಗೆ ಇನ್ಸೂರೆನ್ಸ್ ಮಾಡಿದರೆ ಮಾತ್ರ, ವಿಮೆ ಮಾಡಿದರೆ ಮಾತ್ರ ಪರಿಹಾರ ವಿಮೆ ಕೊಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಬಳ್ಳಾರಿ ನಗರ ಮತ್ತು ಜಿಲ್ಲೆಯಾದ್ಯಂತ ಖಾಸಗಿ ಅನುದಾನ ರಹಿತ ಶಾಲೆಗಳು ಎಷ್ಟು ವಾಹನಗಳು ಇರ್ತವೆ ಅಷ್ಟು ವಾಹನಗಳನ್ನು RTO ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಇದನ್ನ ಪರೀಕ್ಷೆ ಮಾಡಿ ಯಾವ ಮೋಟಾರ್ ಕಾಯ್ದೆ ಪ್ರಕಾರ ಉಲ್ಲಂಘನೆ ಆಗಿರ್ತಾವ ಅಂತಹ ವಾಹನಗಳಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಕೂಡಲೇ ಅಂಥ ವಾಹನಗಳನ್ನು ಜಪ್ತಿ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕ ಒತ್ತಾಯ ಪಡಿಸ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.